ಹಲೋ, ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ. ತುಂಬ ದಿನದಿಂದ ನನಗೆ DM ಬರ್ತಾ ಉಂಟು, ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದಾರೆ, ನೀವು ವೆಯ್ಟ್ ಲಾಸ್ ಮಾಡಿದಂತಹ ರೂಟೀನ್ ಅಥವಾ ಫುಡ್ ಟೈಪ್ ಯಾವ ಥರ ತೆಗಿತಾ ಇದ್ದೀರಾ ಅನ್ನೋದನ್ನು ನಮ್ಮೊಂದಿಗೆ ಶೇರ್ ಮಾಡಿ ಅಂತ. ನನಗೆ ತುಂಬ ದಿನದಿಂದ ಟೈಮೇ ಸಿಗಲಿಲ್ಲ. ಅಂದರೆ ಅದು ನನಗೆ ಬಾಯಲ್ಲಿ ಹೇಳೋದಕ್ಕಿಂತ ನಾನು ಮಾಡೋದನ್ನು ನಿಮಗೆ ಯಾವ ಥರ ತಿಂತೇನೆ ಅನ್ನೋದನ್ನು ನಿಮಗೆ ಲೈವ್ ಆಗಿ ತೋರಿಸ್ತಾ ಮಾಡಿದರೆ ನಿಮಗೆ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ ಅಂತೇಳಿ ಸ್ವಲ್ಪ ಟೈಮ್ ತಗೊಂಡೆ. ಸೊ ಫೈನಲಿ ಇವತ್ತು ನಾನು ಒಂದು ದಿನ ನಾನೇನೆಲ್ಲ ತಿಂತೇನೆ ಅನ್ನೋದನ್ನು ನಿಮಗೆ ನಾನು ತೋರಿಸ್ತೇನೆ. ಬಟ್ ಅದಕ್ಕಿಂತ ಮುಂಚೆ ಒಂದು ವಿಷಯ ಏನಂದರೆ, ಒಮ್ಮೆಲೆ ನೀವು ಡಯಟಿಂಗ್ ಅಂತೇಳಿ ಬಿಡೋದಕ್ಕಿಂತ ಫಸ್ಟಿಗೆ ಸ್ವಲ್ಪ ಫುಡ್ಡನ್ನು ಕಡಿಮೆ ಮಾಡ್ತಾ ಬನ್ನಿ. ಅಂದರೆ ಒಂದು ಪ್ಲೇಟ್ ಫುಲ್ಲಾಗಿ ಊಟ ತಿನ್ನೋರಿದ್ರೆ ಅದನ್ನು ಹಾಫ್ ಮಾಡಿ, ರಾತ್ರಿಗೆ ಫುಡ್ ತೆಗಿಯೋರ ಆದರೆ 6 ಗಂಟೆಗೆ ಸಂಜೆ 6 ಗಂಟೆ ಆಗುವಾಗ ಫುಡ್ ಲಾಸ್ಟ್ ಮಾಡಿ. ಈಗ ಟ್ಯಾಬ್ಲೆಟ್ಸ್ ಎಲ್ಲ ತೆಗಿಯೋರಾಗಿದ್ದರೆ 6 ಗಂಟೆಗೆ ಫುಡ್ ಲಾಸ್ಟ್ ಮಾಡಿದರೆ 7 ಗಂಟೆ ಆಗುವಾಗ ಅಥವಾ 8 ಗಂಟೆ ಒಳಗಡೆ ನಿಮ್ಮ ಟ್ಯಾಬ್ಲೆಟನ್ನು ಕೂಡ ತೆಗೀರಿ. ಅದಕ್ಕಿಂತ ಜಾಸ್ತಿ ಲೇಟ್ ಮಾಡಿದರೆ ಅದು ಎಂಟಿ ಸ್ಟಮಕ್ ಆಗುತ್ತೆ. ಸೊ ಟ್ಯಾಬ್ಲೆಟ್ ತೆಗಿಯೋರಿದ್ದರೆ 6 ಗಂಟೆಗೆ ಫುಡ್ ಲಾಸ್ಟ್ ಮಾಡಿ 7 ಗಂಟೆಗೆ ಟ್ಯಾಬ್ಲೆಟನ್ನು ತೆಗಿಲಿಕ್ಕೆ ಟ್ರೈ ಮಾಡಿ. 6 ಗಂಟೆಯ ಮೇಲೆ ನಾವು ಫುಡ್ ತೆಗೆಯದೇ ಇದ್ದರೆ ಅದುವೇ ನಮ್ಮ ವೆಯ್ಟ್ ಲಾಸಿಗೆ ಒಂದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ಅಂದರೆ 6 ಗಂಟೆಗೆ ಫುಡ್ ಲಾಸ್ಟ್ ಮಾಡಿ ಅಟ್ಲೀಸ್ಟ್ 10 o'clock ಆಗುವಾಗ ಮಲಗಲಿಕ್ಕೆ ಟ್ರೈ ಮಾಡಿ, ಬೆಳಿಗ್ಗೆ ಬೇಗ ಏಳಲಿಕ್ಕೆ ಟ್ರೈ ಮಾಡಿ. ಇಷ್ಟು ಮಾಡಿದ್ರೇ ನಮ್ಮ ವೆಯ್ಟ್ ಲಾಸಿಗೆ ನಾವು ಅರ್ಧಕ್ಕೆ ಅಷ್ಟು ನಾವು ರೀಚ್ ಆಗ್ತೇವೆ. ಆಮೇಲೆ ಶುಗರ್, ಬೇಕರಿ ಐಟಮ್ಸ್, ಡೀಪ್ ಫ್ರೈ ಮಾಡಿದಂತಹ ಐಟಮ್ಸ್ ಇದನ್ನೆಲ್ಲ ಕಟ್ ಮಾಡಬೇಕು. ಸ್ಟಾರ್ಟಿಂಗಿಗೆ ಒಮ್ಮೆಲೆ ನಾವು ಡಯಟಿಂಗ್ ಅಂತ ಬೀಳೋದಕ್ಕಿಂತ ಶುಗರ್ ಕಟ್ ಮಾಡಬೇಕು. ಆಮೇಲೆ ಬೇಕರಿ, ಮೈದಾ ಪ್ರಾಡಕ್ಟ್ಸನ್ನೆಲ್ಲ ಅವಾಯ್ಡ್ ಮಾಡಬೇಕು. ರಾತ್ರಿ 6 ಗಂಟೆ ಆಗುವಾಗ ಫುಡ್ ಲಾಸ್ಟ್ ಮಾಡಲಿಕ್ಕೆ ಫಸ್ಟಿಗೆ ಒಂದು 15 ದಿನ ಅಥವಾ 10 ದಿನ ಹಾಗೆ ಟ್ರೈ ಮಾಡಬೇಕು. ಆಮೇಲೆ ಸ್ವಲ್ಪವಾಗಿ ನಾವು ಈ ಥರ ಡಯಟಿಗೆ ಸ್ಟಾರ್ಟ್ ಮಾಡ್ಬೋದು. ನಾನು ಫಸ್ಟಿಗೆ ಅದೇ ಥರ ಮಾಡಿದ್ದು. ಫಸ್ಟಿಗೆ ಒಂದು 10 ದಿನ 6 ಗಂಟೆ ಆಗುವಾಗ ಫುಡ್ ಲಾಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಶುಗರನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದೆ. ಮತ್ತು ಬನ್ ಮತ್ತು ರಸ್ಕ್ ಅದೆಲ್ಲ ತಿಂತಾ ಇದ್ದೆ ಮುಂಚೆ, ಅದನ್ನೆಲ್ಲ ಅವಾಯ್ಡ್ ಮಾಡಿದೆ. ಆಯಿಲಲ್ಲಿ ಫ್ರೈ ಮಾಡಿದಂತಹ ಬೇಕರಿ ಐಟಮ್ಸ್ ಅದನ್ನೆಲ್ಲ ದೂರ ಮಾಡಿದೆ. ಅಷ್ಟು ಆಗುವಾಗಲೇ ನನಗೆ 10 kg ಕಡಿಮೆ ಆಯಿತು. ಆಮೇಲೆ ಸ್ವಲ್ಪ ಕ್ರ್ಯಾಶ್ ಡಯಟ್ ಥರ ಮತ್ತೆ ಫಸ್ಟಿಗೆಲ್ಲ ಮತ್ತೆ ಬಂದೆ. ಫಸ್ಟಿಗೆ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾಡ್ತಾ ಇದ್ದೆ. ಆಮೇಲೆ ಒಮ್ಮೊಮ್ಮೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಕೂಡ ಮಾಡ್ತಾ ಇದ್ದೆ. ಇವತ್ತು ನಾನು ಒಂದು ಪ್ಲ್ಯಾನ್ ಏನು ಮಾಡಿದ್ದೇನೆ ಅಂದರೆ 10 ಗಂಟೆಯಿಂದ ಬೆಳಿಗ್ಗೆ ಸಂಜೆ 6 ಗಂಟೆವರೆಗೆ ಮಾಡಿ ನಿಮಗೆ ತೋರಿಸುವಂತ ಇದ್ದೇನೆ. ಹಾಗೆ ಬೆಳಿಗ್ಗೆ ನಾನು ಎದ್ದ ತಕ್ಷಣ ಬಿಸಿ ನೀರು ಕುಡಿದಿದ್ದೆ. ಬಿಸಿ ನೀರು ಕುಡಿದ ನಂತರ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿದೆ. ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಕಾಫಿ ಕುಡಿದೆ ಹಸಿವಾಗುವಾಗ. ಹಾಗೆಲ್ಲ ನಿಮಗೆ ಮಾಡ್ಬೋದು. ಬ್ಲ್ಯಾಕ್ ಕಾಫಿ ಕುಡಿಬೋದು, ಬಿಸಿ ನೀರು ಕುಡಿಬೋದು, ಸ್ವಲ್ಪ ಲೆಮನ್ ವಾಟರ್ ಕುಡಿಬೋದು ಹಸಿವಾಗುವಾಗ. ಅಂದರೆ ಬೆಳಿಗ್ಗೆ ನಾವೀಗ ಕೆಲವರು 5 ಗಂಟೆಗೆ ಹೇಳೋರು ಇರ್ತಾರೆ, ಕೆಲವರು 6 ಗಂಟೆಗೆ ಹೇಳೋರು. ನಾನು 6 ಗಂಟೆಗೆ ಹೇಳ್ತೇನೆ. 6 ಗಂಟೆಯಿಂದ 10 ಗಂಟೆವರೆಗೆ ಹಸಿವಾಗ್ತದೆ ಖಂಡಿತ. ಆ ಹಸಿವಾಗುವ ಗ್ಯಾಪಲ್ಲಿ ನಾವು ಬಿಸಿ ನೀರು, ಲೆಮನ್ ವಾಟರ್ ಅಥವಾ ಬ್ಲ್ಯಾಕ್ ಕಾಫಿ ಇದನ್ನೆಲ್ಲ ಕುಡಿಬೋದು. ಈಗ ಗಂಟೆ 10 ಆಗಲಿಕ್ಕಾಯಿತು. ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ. ಅಂದರೆ ಇಷ್ಟರ ತನಕ ನನಗೆ ಸ್ವಲ್ಪ ಕೆಲಸ ಎಲ್ಲ ಮನೆದೆಲ್ಲ ಕೆಲಸ ಇತ್ತು. ಅದನ್ನೆಲ್ಲ ಮಾಡಿ ಈಗ 10 ಗಂಟೆ ಆಗುವಾಗ ನಾನು ಏನು ಕುಡಿತೇನೆ ಅಂದರೆ ನಿಮಗೆ ನಾನು ತೋರಿಸ್ತೇನೆ. ಫಸ್ಟಿಗೆ ನೀವು ಬ್ರಷ್ ಎಲ್ಲ ಮಾಡಿ, ಫೇಸ್ ವಾಶ್ ಎಲ್ಲ ಮಾಡಿ ಬರ್ತೀರಲ್ಲ, ವಾಶ್ರೂಮ್ಗೆಲ್ಲ ಹೋಗಿ ಬಂದ ತಕ್ಷಣ ನಿಮ್ಮ ವೆಯ್ಟನ್ನು ಚೆಕ್ ಮಾಡಿ ಒಂದು ಬುಕ್ಕಲ್ಲಿ ಬರೆದು ಬಿಡಿ. ಆಗ ನಿಮಗೆ ಗೊತ್ತಾಗುತ್ತೆ ಡೇ ಬೈ ಡೇ ನಿಮ್ಮ ವೆಯ್ಟ್ ಎಷ್ಟು ರೆಡ್ಯೂಸ್ ಆಗ್ತದೆ ಅಂತ. ನಾನು ಸ್ಟಾರ್ಟ್ ಮಾಡುವಾಗ 83 kg ಇದ್ದೆ, ಈಗ 69 kg ಆಗಿದ್ದೇನೆ. ಇದು ಚಿಯಾ ಸೀಡ್. ನಿನ್ನೆ ರಾತ್ರಿನೇ ನಾನು 2 ಟೇಬಲ್ ಸ್ಪೂನ್ ಅಷ್ಟು 2 ಗ್ಲಾಸ್ ನೀರಿಗೆ ಹಾಕಿ ನೆನೆಸಲಿಕ್ಕೆ ಇಟ್ಟಿದ್ದೆ. ಓವರ್ ನೈಟ್ ಸೋಕ್ ಮಾಡಬೇಕು. 1 ಗಂಟೆ 2 ಗಂಟೆ ಎಲ್ಲ ಹಾಕಿದರೆ ಆಗಲ್ಲ. ಓವರ್ ನೈಟ್ ನೀವು ಸೋಕ್ ಮಾಡಲಿಕ್ಕೆ ಇಟ್ಟು ಬೆಳಿಗ್ಗೆ ನೀವು ಫಾಸ್ಟಿಂಗನ್ನು ಬ್ರೇಕ್ ಮಾಡುವಾಗ ಈ ಒಂದು ಚಿಯಾ ಡ್ರಿಂಕನ್ನು ಕುಡಿಬೋದು. ಹಾಗೆ ಇದಕ್ಕೆ ನೀರೆಲ್ಲ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ. ಜಾಸ್ತಿ ನೀರೆಲ್ಲ ಇಲ್ಲದಿದ್ದರೆ ಅದು ನಮಗೆ ಬ್ಲಾಟಿಂಗ್ ಆಗಲಿಕ್ಕೆ ಚಾನ್ಸಸ್ ಉಂಟು. ಸೊ ಜಾಸ್ತಿ ನೀರು ಹಾಕಿ ಸೋಕ್ ಮಾಡಲಿಕ್ಕಿಡಿ. ಈಗ ಸಮಯ ಶಾರ್ಪಾಗಿ 10 ಆಯಿತು. ಸೊ ನಾನು ಸ್ಟಾರ್ಟಿಗೆ ನನ್ನ ಬ್ರೇಕನ್ನು ಫಾಸ್ಟ್ ಮಾಡುವಾಗ ಇದನ್ನು ಕುಡಿತೇನೆ. ಇದಕ್ಕೆ ನಿಮಗೆ ಬೇಕಾದರೆ ಸ್ವಲ್ಪ ಲೆಮನನ್ನು ಆ್ಯಡ್ ಮಾಡ್ಬೋದು. ಇದು 1 ಗ್ಲಾಸ್ ಕುಡಿದು ಒಂದು ಅರ್ಧ ಗಂಟೆ ಆದ ನಂತರ ನಾವು ಬ್ರೇಕ್ಫಾಸ್ಟನ್ನು ಮಾಡಲಿಕ್ಕೆ ಫಸ್ಟಿಗೆ ಇದು ಕುಡಿಬೇಕು. ಅರ್ಧ ಗಂಟೆಯ ನಂತರ ನಾವು ಏನಾದರೂ ಫುಡ್ ತೆಗಿಲಿಕ್ಕಿದ್ರೆ ಅದು ತೆಗಿಬೋದು. ಫಸ್ಟಿಗೆ ಇದು ಕುಡಿದೊಂದು ಅಟ್ಲೀಸ್ಟ್ 20 ಮಿನಿಟ್ಸ್ ಆದರೂ ಗ್ಯಾಪ್ ಕೊಡಬೇಕು. ಲಾಸ್ಟ್ ನನ್ನದೊಂದು ವೆಯ್ಟ್ ಲಾಸ್ ವಿಡಿಯೋ ನೋಡಿ ಒಬ್ಬರು ಸಬ್ಸ್ಕ್ರೈಬರ್ ಹೇಳಿದರು, ಇಷ್ಟು ಡಯಟಿಂಗ್ ಎಲ್ಲ ಮಾಡೋ ಅವಶ್ಯಕತೆಯೇ ಇಲ್ಲ, ನಾನು ನಾರ್ಮಲ್ ಆಗಿ ವೆಯ್ಟ್ ಲಾಸ್ ಆಗ್ತೇನೆ ಅಂತ. ಬಟ್ ಎಲ್ಲರ ಬಾಡಿ ಟೈಪ್ ಒಂದೇ ಥರ ಇರಲ್ಲ. ಕೆಲವರಿಗೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ, ಕೆಲವರಿಗೆ PCOD, PCOS, ಥೈರಾಯ್ಡ್ ಇರುವವರಿಗೆಲ್ಲ ಬೇಗ ವೆಯ್ಟ್ ಲಾಸ್ ಆಗಲಿಕ್ಕೆ ತುಂಬ ಕಷ್ಟ ಉಂಟು. ನನಗಂತೂ ತುಂಬ ಸ್ಟ್ರಗಲ್ ಆಗಿದೆ. ಸೊ ಎಲ್ರಿಗೂ ಬಾಡಿ ಟೈಪ್ ಒಂದೇ ಥರ ಇರಲ್ಲ. ಎಷ್ಟೇ ವೆಯ್ಟ್ ಲಾಸ್ ಮಾಡಲಿಕ್ಕೆ ಟ್ರೈ ಮಾಡಿ ಆಗೋದಿಲ್ಲ ಅನ್ನೋರಿಗೆ ಈ ಥರ ಒಮ್ಮೆ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಇದರಲ್ಲಿ ವೆಯ್ಟ್ ಲಾಸ್ ಆಗುತ್ತೆ. PCOD, ಥೈರಾಯ್ಡಲ್ಲಿ ಇದ್ದವರಿಗೆ ಖಂಡಿತವಾಗ್ಲೂ 100% ಆಗುತ್ತೆ. ಈಗ ಬೆಳಿಗ್ಗಿನ ಬ್ರೇಕ್ಫಾಸ್ಟನ್ನು ರೆಡಿ ಮಾಡುವ. ನೀವು ಯಾವಾಗಲೂ ಬೆಳಿಗ್ಗಿನ ಬ್ರೇಕ್ಫಾಸ್ಟನ್ನು ತೆಗೆಯುವಾಗ ಹೈ ಇನ್ ಪ್ರೋಟೀನ್ ಆಗಿರಬೇಕು. ಅಂದರೆ ಪ್ರೋಟೀನ್ ಸಾರ್ಸ್ ಅದು ನೀವು ಬೇಕಾದರೆ ಯೂಟ್ಯೂಬಲ್ಲಿ ಗೂಗಲ್ ಸರ್ಚ್ ಮಾಡಿ ನೋಡಿ ಪ್ರೋಟೀನ್ ರಿಚ್ ಫುಡ್ ಯಾವುದಂತ. ಈಗ ನಾನೊಂದು ಫಾರ್ ಎಕ್ಸಾಂಪಲ್ಗೆ ಹೇಳಬೇಕಾದ್ರೆ ಮೊಟ್ಟೆ, ಪನ್ನೀರ್, ಸೋಯಾ,
ಇಂಥದ್ದೆಲ್ಲ ನೀವು ಅದಕ್ಕೆ ಬೆಳಗ್ಗಿನ ಫುಡ್ಡಿಗೆ ಆ್ಯಡ್ ಮಾಡ್ಬೋದು. ನಿಮಗೆ ಈಸಿ ವೇ ಅಂದರೆ ಮೊಟ್ಟೆ ಅಂತಲೇ ನಾನು ಹೇಳ್ತೇನೆ. ಸೊ ನಾನು ಯಾವಾಗಲೂ ಮೊಟ್ಟೆಯನ್ನೇ ಇನ್ಕ್ಲೂಡ್ ಮಾಡ್ತೇನೆ, ಅಂದರೆ ಸ್ವಲ್ಪ ಅದು ಈಸಿ ಕೂಡ ಆಗುತ್ತೆ ಮಾಡಲಿಕ್ಕೆ, ತುಂಬ ಕೆಲಸ ಏನಿರಲ್ಲ. ನಮಗೆ ಮೊಟ್ಟೆಯಲ್ಲಿ ತುಂಬ ವೆರೈಟಿ ಮಾಡ್ಬೋದು. ನಾನು ಒಂದು ದಿನ ಎಗ್ ಚಿಲ್ಲಿ ಮಾಡ್ತೇನೆ. ಎಗ್ ಚಿಲ್ಲಿ ಹೇಗೆ ಮಾಡೋದಂತ ಫುಲ್ ರೆಸಿಪಿ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಎಗ್ ಚಿಲ್ಲಿ ಈಗ ಮಾಡ್ತಾ ಇರೋದು. ಒಂದೊಂದು ದಿನ ಎಗ್ ಚಿಲ್ಲಿ ಮಾಡ್ತೇನೆ, ಒಂದೊಂದು ದಿನ ಎಗ್ ಆಮ್ಲೆಟ್ ಮಾಡ್ತೇನೆ, ಒಂದೊಂದು ದಿನ ಎಗ್ ಬಾಯ್ಲ್ ಮಾಡ್ತೇನೆ. ಹಾಗೆ ನಮಗೆ ಒಂದು ದಿನ ಜಾಸ್ತಿ ಒಂದೇ ಸಾಮಾನು ತಿನ್ನಲಿಕ್ಕಾಗಲ್ಲ. ಹಾಗೆ ಒಂದು ದಿನ ಒಂದೊಂದನ್ನು ಮಾಡಿದರೆ ನಮಗೆ ಅಷ್ಟು ಬೋರ್ ಅನಿಸೋದು ಇಲ್ಲ, ಮತ್ತು ತುಂಬ ಒಂದು ಇಂಟ್ರೆಸ್ಟ್ ಆಗುತ್ತೆ ನಮಗೆ ಮಾಡಲಿಕ್ಕೆ. ಒಂದನ್ನೇ ನಾವು ಡೈಲಿ ತಿಂದರೆ ಖಂಡಿತವಾಗ್ಲೂ ಆಗಲ್ಲ. ಒಂದೊಂದು ದಿನ ಬಾಯ್ಲ್ಡ್ ಎಗ್ಸ್, ಒಂದೊಂದು ದಿನ ಹಾಫ್ ಬಾಯ್ಲ್ಡ್, ಒಂದೊಂದು ದಿನ ಚಿಲ್ಲಿ, ಆಮ್ಲೆಟ್, ಈ ಥರ ಒಂದೊಂದು ದಿನ ಸ್ಕ್ರ್ಯಾಂಬಲ್, ಯಾವಾಗೆಲ್ಲ ನನಗೇನೆಲ್ಲ ಮಾಡಬೇಕಂತ ಅನಿಸುತ್ತೆ ಅದನ್ನು ನಾನು ಮಾಡ್ತೇನೆ. ತುಂಬ ಮೊಟ್ಟೆ ತಿಂದು ಬೋರ್ ಅನಿಸಿದರೆ ಒಂದು ದಿನ ಪನ್ನೀರ್ ಚಿಲ್ಲಿ ಹೊರಗಡೆಯಿಂದ ತರಿಸ್ತೇನೆ. ಡೈಲಿ ನಾವು ಮನೆಯಲ್ಲೇ ಮಾಡಿದರೆ ನಮಗೂ ಬೋರ್ ಅನಿಸುತ್ತೆ. ಒಂದೊಂದು ದಿನ ಹೊರಗಡೆಯಿಂದ ಪನ್ನೀರ್ ಚಿಲ್ಲಿ ತರಿಸ್ತೇನೆ, ಅದು ಕೂಡ ನಮಗೆ ಹೈ ಇನ್ ಪ್ರೋಟೀನ್ ಆಗಿರುತ್ತೆ. ಸೊ ಯಾವಾಗಲೂ ನಾವು ಬ್ರೇಕ್ಫಾಸ್ಟನ್ನು ತೆಗೆಯುವಾಗ ಹೈ ಇನ್ ಪ್ರೋಟೀನ್ ತೆಗೆದ್ರೆ ತುಂಬ ಒಳ್ಳೆಯದಂತ ಡಯಟಿಂಗ್ ಎಕ್ಸ್ಪರ್ಟ್ಸ್ ಎಲ್ಲ ಹೇಳಿದರು, ನಾನು ಕೇಳಿದ್ದೇನೆ. ಈಗ ಇನ್ನೊಂದು ವಿಷಯ ಏನಂದರೆ, ನೀವು ಯಾವಾಗಲೂ ಕುಕ್ಕಿಂಗ್ ಮಾಡುವಾಗ ಒಂದಾದರೆ ಪ್ಯೂರ್ ಒರಿಜಿನಲ್ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಬೇಕು, ಇಲ್ಲದಿದ್ದರೆ ಬಟರ್ ಯೂಸ್ ಮಾಡಬೇಕು, ಇಲ್ಲ ಅಂದರೆ ಆಲಿವ್ ಆಯಿಲನ್ನು ಯೂಸ್ ಮಾಡಬೇಕು. ಇದು 3 ಮಾತ್ರ ನೀವು ಯೂಸ್ ಮಾಡ್ಬೋದು. ಸನ್ಫ್ಲವರ್ ಆಯಿಲ್, ಆಮೇಲೆ ಬೇರೆ ಎಲ್ಲ ಡಾಲ್ಡಾ ಅದು ಇದೆಲ್ಲ ಇರುತ್ತೆ ನೋಡಿ, ಅದು ಯಾವುದು ಯೂಸ್ ಮಾಡಬಾರ್ದು. ನಾನು ಜಾಸ್ತಿಯಾಗಿ ಕೋಕೋನಟ್ ಆಯಿಲೇ ಯೂಸ್ ಅದರದ್ದು ಸ್ಮೆಲ್ ನನಗೆ ತುಂಬ ಇಷ್ಟ. ತುಪ್ಪ ಕೂಡ ಯೂಸ್ ಮಾಡ್ಬೋದು, ಬಟರ್ ಕೂಡ ಯೂಸ್ ಮಾಡ್ಬೋದು. ಬಟ್ ಇದಕ್ಕೆ ನಾವು ಡಾಲ್ಡಾ ಅದು ಎಂತ ಸನ್ಫ್ಲವರ್ ಆಯಿಲ್ ಎಲ್ಲ ಇರುತ್ತಲ್ಲ ಅದೆಲ್ಲ ಯೂಸ್ ಮಾಡಬಾರ್ದು. ನಾನು ಯಾವಾಗಲೂ ಯೂಸ್ ಮಾಡೋದು ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು, ತುಂಬ ಒಳ್ಳೆಯದು, ಹೆಲ್ದಿ ಫ್ಯಾಟ್ ಕೂಡ. ನಿಮಗೆ ಬೇಕಾದರೆ ಆಮ್ಲೆಟ್ ಮಾಡುವಾಗ ತುಂಬ ವೆಜಿಟೇಬಲ್ಸ್ ಎಲ್ಲ ಹಾಕ್ಬೋದು, ಲೈಕ್ ಕ್ಯಾಪ್ಸಿಕಮ್, ಬೀನ್ಸ್, ಟೊಮ್ಯಾಟೋಸ್, ಕೊತ್ತಂಬರಿ ಸೊಪ್ಪು, ಕ್ಯಾಬೇಜ್, ನಿಮ್ಗೆ ಏನೆಲ್ಲ ಇಷ್ಟ ಇದೆ ಅದನ್ನೆಲ್ಲ ಕೂಡ ಆ್ಯಡ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಬ್ರೇಕ್ಫಾಸ್ಟ್ನೊಂದಿಗೆ ಟೀ, ಕಾಫಿ ಇದೇನು ಕುಡಿಯೋ ಹಾಗಿಲ್ಲ. ಸೊ ಇದು ಕೆಲವರಿಗೆ ಅನಿಸಿರ್ಬೋದು, ನಾವು ಅದನ್ನೆಲ್ಲ ಕುಡಿತೇವೆ ಆದರೂ ನಾವು ವೆಯ್ಟ್ ಲಾಸ್ ಆಗ್ತೇವೆ ಅಂತ. ಬಟ್ PCOD, PCOS ಅಥವಾ ಥೈರಾಯ್ಡ್ ಪೀಪಲ್ಸ್ ಎಲ್ಲ ಇರ್ತಾರೆ ನೋಡಿ, ಅವರಿಗೆಲ್ಲ ಖಂಡಿತವಾಗ್ಲೂ ಶುಗರೆಲ್ಲ ಇಂಟೇಕ್ ಮಾಡಿದರೆ ವೆಯ್ಟ್ ಲಾಸ್ ಆಗಲ್ಲ. ಸೊ ನಾನಿಲ್ಲಿ ಗ್ರೀನ್ ಟೀ ಮಾಡ್ತಾ ಇದ್ದೇನೆ. ಗ್ರೀನ್ ಟೀನ ಹೇಗೆ ಮಾಡೋದಂದರೆ, ಬಿಸಿ ನೀರಿಗೆ ಸ್ವಲ್ಪ ಗ್ರೀನ್ ಟೀ ಹಾಕಿ ಒಂದು 5 ನಿಮಿಷ ಅದನ್ನು ಮುಚ್ಚಳ ಹಾಕಿ ಹಾಗೇ ಬಿಡಬೇಕು, ಜಾಸ್ತಿ ಹೊತ್ತಲ್ಲ, 5 ನಿಮಿಷ. 5 ನಿಮಿಷ ಆದ ನಂತರ ನಿಂಬೆ ರಸವನ್ನು ಸೇರಿಸಿ ನಾವು ಇದನ್ನು ಕುಡಿಬೋದು. ಇದರಲ್ಲಿ ನಮಗೆ ಗ್ರೀನ್ ಟೀ ಬ್ಯಾಗ್ ಕೂಡ ಸಿಗುತ್ತೆ, ಲೂಸ್ ಕೂಡ ಸಿಗುತ್ತೆ. ನಾನು ಬ್ಯಾಗ್ ತರುವಾಗ ಅವರು ಇದನ್ನು ಕೊಟ್ಟಿದ್ದರು. ಸೊ ಇಟ್ಸ್ ಓಕೆ, ಏನು ಪರವಾಗಿಲ್ಲ. ಅದನ್ನು ಹಾಕಿ ಒಂದು 5 ನಿಮಿಷ ಬಿಸಿ ನೀರಲ್ಲಿ ಮುಚ್ಚಳ ಹಾಕಿ ಆಮೇಲೆ ಸ್ವಲ್ಪ ನಿಂಬೆ ರಸವನ್ನು ಹಾಕಿ ನಾವು ಕುಡಿಬೋದು. ಈಗ ನಾನು ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆ ಹೋಗ್ತಾ ಇದ್ದೇನೆ. 10-10:30 ಗಂಟೆ ಆಯಿತು. ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಏನೇ ಮಾಡೋದಕ್ಕಿಂತ ಮುಂಚೆ 1 ಗ್ಲಾಸಷ್ಟು ನೀರು ಕುಡಿದರೆ ನಮಗೆ ಒಳ್ಳೆಯದು. ಅಂದರೆ ಹೊಟ್ಟೆ ಬೇಗ ಫಿಲ್ ಆಗುತ್ತೆ, ಜಾಸ್ತಿ ತಿನ್ನಬೇಕಂತ ಅನಿಸಲ್ಲ. ಹಾಗೆ ಫಸ್ಟಿಗೆ 1 ಗ್ಲಾಸ್ನಷ್ಟು ನೀರು ನಾವು ಕುಡಿಲೇಬೇಕು ಮಸ್ಟಾಗಿ. ಅದಕ್ಕೆ ಸ್ವಲ್ಪ ಲೆಮನ್ ಜಸ್ಟ್ ಡ್ರಾಪ್ ಥರ ಹಾಕಿದರೂ ಆಗ್ಬೋದು, ಇಲ್ಲಾಂದರೆ ಪ್ಲೇನ್ ವಾಟರ್ ಕೂಡ ನೀವು ಕುಡಿಬೋದು. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾವು ಯಾವಾಗಲೂ ತಿನ್ನುವಾಗ ಜಾಸ್ತಿ ಹೊತ್ತು ಅದನ್ನು ಚೆನ್ನಾಗಿ ಬಾಯಲ್ಲಿ ಅಗೆದು ತಿನ್ನಬೇಕಂತೆ, ಸ್ಲೋ ಆಗಿ ತಿನ್ನಬೇಕಂತೆ. ಆಗ ನಮಗೆ ಬೇಗ ಡೈಜೆಷನ್ ಆಗಲಿಕ್ಕೆ ಕೂಡ ಒಳ್ಳೆಯದು, ಹೊಟ್ಟೆ ಫುಲ್ ಆಗಲಿಕ್ಕೆ ಬೇಗ ಆಗ್ತದೆ, ಹಾಗೆಲ್ಲ ತುಂಬ ಉಪಯೋಗ ಉಂಟು. ಸೊ ನಾನು ಮುಂಚೆ ಎಲ್ಲ ಬೇಗ ತಿಂತಾ ಇದ್ದೆ. ಈಗ ವೆಯ್ಟ್ ಲಾಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಚೆನ್ನಾಗಿ ಬಾಯಲ್ಲಿ ಅಗೆದು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಅದು ಕೂಡ ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ತಾರೆ ವೆಯ್ಟ್ ಲಾಸ್ ಮಾಡಲಿಕ್ಕೆ. ನಾನಿಲ್ಲಿ ವಿಡಿಯೋವನ್ನು ಫಾಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ, ಬಟ್ ನಾನಿಷ್ಟು ಫಾಸ್ಟಾಗಿ ತಿನ್ನೋದಿಲ್ಲ, ತುಂಬ ಅಗೆದು ತಿಂತಾ ಇದ್ದೇನೆ. ಬಟ್ ವಿಡಿಯೋ ತುಂಬ ಲೆಂಗ್ತಿ ಆಗುತ್ತೆ ಅಂತೇಳಿ ನಾನು ಇದನ್ನು ಫಾಸ್ಟಾಗಿ ಎಡಿಟ್ ಮಾಡಿದ್ದೇನೆ ಅಷ್ಟೇ. ಟೀ, ಕಾಫಿ ಎಲ್ಲ ಕುಡಿದು ಅಭ್ಯಾಸ ಇರುವವರಿಗೆ ಕಷ್ಟ ಅಂತ ಆಗ್ಬೋದು, ಬಟ್ ಒಂದು 3 ದಿನ ನಾವು ಕಷ್ಟಪಟ್ಟು ಮಾಡಿದರೆ ಆಮೇಲೆ ನಮಗೆ ಅದು ಆದತ್ತಾಗಿ ಬಿಡುತ್ತೆ. ಈಗ ನಾನು ಬ್ರೇಕ್ಫಾಸ್ಟ್ ಮಾಡಿದ ನಂತರ ಮಿಡಲಲ್ಲೆಲ್ಲ ಗ್ಯಾಪ್ ಇರುತ್ತಲ್ವ, ಆಗೆಲ್ಲ ನಾನು ಸ್ವಲ್ಪ ನೀರು ಕುಡಿತಾ ಇರ್ತೇನೆ. ಈಗ ಸಮಯ 11:30 ಆಯಿತು. ನನಗೆ ಪ್ರೋಟೀನ್ ಶೇಕ್ ಕುಡಿಲಿಕ್ಕೆ ಉಂಟು. ಇದು ನನ್ನ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದ್ದು. ಬ್ಯಾಕ್ ಪೇನಿಗೆಲ್ಲ ತುಂಬ ಒಳ್ಳೆಯದಾಗತ್ತೆ. ನಂದು 1 ಡಬ್ಬಿ ಖಾಲಿಯಾಗಿ ಈಗ 2ನೇ ಡಬ್ಬಿ ಓಡ್ತಾ ಉಂಟು. ತುಂಬ ಬ್ಯಾಕ್ ಪೇನಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ. ಫಸ್ಟಿಗೆ ನಾನು ಡಿ ಪ್ರೋಟೀನ್ ಕುಡಿತಾ ಇದ್ದೆ, ಅದರಲ್ಲಿ ತುಂಬ ಹಸಿವು ಮತ್ತು ವೇಟ್ ಗೇನ್ ಎಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಇದು ಬ್ಯಾಕ್ ಪೇನ್ ಇದ್ದವರಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ, ಕುಡಿಲಿಕ್ಕೆ ಕೂಡ ಒಳ್ಳೆಯ ಒಂದು ಫ್ಲೇವರ್ ಕೂಡ ಇದೆ. ಹಾಗೆ ನಾನು ಒಂದು 11:30 ಗಂಟೆ ಆಗುವಾಗ ಇದನ್ನು ಬಿಸಿಯಾಗಿ ಕುಡಿಯುವಾಗ ನನಗೊಂದು ಟೀ, ಕಾಫಿ ಆ ಥರ ಎಲ್ಲ ಕುಡಿದ ಫೀಲ್ ಆಗುತ್ತೆ.
ನಾವು ವೆಯ್ಟ್ ಲಾಸ್ ಮಾಡುವಾಗ ಕೂಡ ಇದನ್ನು ಕುಡಿತಾನೆ ಇದ್ದೆ. ಇದರಲ್ಲಿ ನನಗೆ ವೆಯ್ಟ್ ಗೇನ್ ಆಗೋ ಇಶ್ಯೂಸ್ ಏನಾಗಲಿಲ್ಲ. ನಿಮಗೆ ಕೂಡ ಬ್ಯಾಕ್ ಪೇನ್ ಆ ಥರ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ನೀವು ಕೂಡ ಇದನ್ನು ಕುಡಿಬೋದು. ಒಂದೊಳ್ಳೆ ಮೆಡಿಸಿನ್ ಟೈಪ್ ಇದೊಂದು ಪೌಡರ್ ಇದು ರಿಚ್ ಇನ್ ಎಂತ ಪ್ರೋಟೀನ್, ಕ್ಯಾಲ್ಶಿಯಂ ಎಲ್ಲ ಕೂಡ ಉಂಟಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ನಾವು ಲಂಚ್ ಇದ್ದು ಬಿಟ್ವೀನ್ ನಮ್ಗೆ ಏನಾದರೂ ಹಸಿವು ಆಗೋದಾದರೆ, ಹಾಗೆ ನಾವು ಫೀಲ್ ಆಗೋದಾದರೆ ನೀರನ್ನು ಜಾಸ್ತಿ ಕುಡಿತಾ ಇರಬೇಕು. ಈ ಥರ ಒಂದು ಬಾಟಲನ್ನು ನಿಮಗೆ ಅಂತಲೇ ಸೆಪರೇಟಾಗಿ, ಎಲ್ಲರೂ ಕುಡಿಯೋದಕ್ಕಿಂತ ಸೆಪರೇಟಾಗಿ ನೀವು ಇಟ್ಟರೆ ನಿಮಗೆ ಅದು ಲೆಕ್ಕ ಗೊತ್ತಾಗುತ್ತೆ. ಈ ಥರ ಒಂದು ಬಾಟಲ್, ಇದು 1 ಲೀಟರ್ ಇದ್ದು ಬಾಟಲ್, ಈ ಥರದ್ದು ಒಂದು ಬಾಟಲಲ್ಲಿ 3 ಬಾಟಲ್ ನೀರು ಒಂದು ದಿನಕ್ಕೆ ನೀವು ಖಾಲಿ ಮಾಡಬೇಕು. ಅಂದರೆ ಅದು ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ. ನೀರು ಜಾಸ್ತಿ ಕುಡಿದಷ್ಟು ಬಾಡಿ ಹೈಡ್ರೇಟ್ ಆಗಿರುತ್ತೆ. ಸೊ ನೀರು ಕುಡಿಯೋದಂತ ಕೆಲವೊಂದು ಡಾಕ್ಟರ್ ನಾನು ಹೇಳೋದನ್ನು ನೋಡಿದ್ದೇನೆ, ನೀರು ತುಂಬ ಕುಡಿಬಾರ್ದು ಅಂತ. ಹಾಗೆ ಅಲ್ಲ ಅಂತೆ. ಆ್ಯಕ್ಚುಲಿ ಏನಂದರೆ ಒಂದೇ ಒಂದು ಕೆಲವರು ಏನು ಮಾಡ್ತಾರೆ, ಒಂದು ಬಾಟಲನ್ನು ಒಂದೇ ಸಮಯ ಕುಡಿದು ಖಾಲಿ ಮಾಡ್ತಾರೆ. ಹಾಗೆ ಕುಡಿಬಾರ್ದು. ಒಂದು ಟೈಮಿಗೆ ನೀವು ಒಮ್ಮೆ ನೀರು ಕುಡಿಯುವಾಗ 1 ಗ್ಲಾಸ್ನಷ್ಟು ನೀರು ಕುಡಿಬೇಕು. ಅಂದರೆ ಒಮ್ಮೆಲೆ ಈ ಬಾಟ್ಲನ್ನು ಖಾಲಿ ಮಾಡೋದಂತ ಅಲ್ಲ. ಒಮ್ಮೆ ಕುಡಿಯುವಾಗ 1 ಗ್ಲಾಸ್, 2 ಗ್ಲಾಸ್, 3 ಗ್ಲಾಸ್, 4 ಗ್ಲಾಸ್, 5, ಒಮ್ಮೆ ಕುಡಿಯುವಾಗ 5 ಸಲ ಇದನ್ನು ಕುಡಿಬೇಕು. ಹಾಗೆ ಲೆಕ್ಕ. ಹಾಗೆ ಒಂದು ದಿನದಲ್ಲಿ ನೀವು ಮಾತ್ರೆ ಕುಡಿಯುವುದು ಲೆಕ್ಕ, ಮತ್ತು ಅದರಲ್ಲಿ ಏನಾದರೂ ನಿಮಗೆ ಗ್ರೀನ್ ಟೀ ಮಾಡೋದಾದರೆ ಅದರದ್ದು ಲೆಕ್ಕ ಎಲ್ಲ ಆಗಿ 3 ಲೀಟರ್ ನೀವು ನೀರು ಒಂದು ದಿನಕ್ಕೆ ಕುಡಿಲೇಬೇಕು. ಹಾಗೆ ನಾನು ಒಂದು ದಿನಕ್ಕೆ ಈ ಬಾಟ್ಲನ್ನಿಟ್ಟು, ನನಗೆ ಒಮ್ಮೊಮ್ಮೆ 4 ಲೀಟ್ರ್ ಕೂಡ ಆಗ್ತದೆ. ನನಗೆ ಬಾಯಾರಿಕೆ ಆಗುವಾಗಲೇ ನಾನು ಕುಡಿತೇನೆ, ಕೆಲವೊಮ್ಮೆ 3 ಲೀಟ್ರ್ ಆಗುತ್ತೆ. ಹಾಗೆ ಬಟ್ ನಾನು ಒಂದು ದಿನ 3 ಲೀಟ್ರ್ ಅಂತೂ ಕುಡಿಯಲೇಬೇಕಂತೇಳಿ ನಾನು ಇದನ್ನು ಪಕ್ಕದಲ್ಲಿ ಇಟ್ಕೊಳ್ತೇನೆ. ಅದರ ನಡುವಿನಲ್ಲಿ ನಿಮಗೆ ಯಾವಾಗಲ್ಲ ಹಸಿವಾಗ್ತದೆ ಆಗ ನೀವು ನೀರು ಕುಡಿಬೋದು. ಈಗ ನನಗೆ ಬೆಳಗ್ಗೆಯಿಂದ 11 ಗಂಟೆ ಆಗುವಾಗ ಈ ಒಂದು ಬಾಟ್ಲಲ್ಲಿ 1 ಲೀಟರ್ ಖಾಲಿ ಆಯಿತು. ಈಗ ಪುನಃ ನಾನು ಇದನ್ನು ಫಿಲ್ ಮಾಡ್ತೇನೆ. ಹಾಗೆ ಖಾಲಿ ಆಗುವಾಗೆ ಫಿಲ್ ಮಾಡ್ತಾ ಇರ್ತೇನೆ. ನನಗೆ ಒಂದು ದಿನಕ್ಕೆ ಈ ಬಾಟ್ಲಲ್ಲಿ 4 ಬಾಟ್ಲ್ ನೀರು ಕೂಡ ಖಾಲಿ ಆಗುತ್ತೆ. ಹಾಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ಹೋಗ್ತಾ ಉಂಟು. ಈಗ ಸಮಯ 12:15 ಆಯಿತು. ನಮ್ಮದು ಸ್ನಾನೆಲ್ಲ ಆಯಿತು. ಸ್ವಲ್ಪ ಹಸಿವಾಗಲಿಕ್ಕೆ ಫೀಲ್ ಆಯಿತು. ಸೊ ನಾವು ಯಾವಾಗಲೂ ಡಯಟಿಂಗಲ್ಲಿ ನಮ್ಮದು ಹೈ ಇನ್ ಪ್ರೋಟೀನ್ ಮತ್ತು ಫೈಬರ್ ಮತ್ತು ಮಿನರಲ್ಸ್ ಮತ್ತು ಹೆಲ್ದಿ ಫ್ಯಾಟ್ಸ್ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಬೇಕು. ನಾನು ಮುಂಚೆ ಎಲ್ಲ ನೆನೆಸ್ತಾ ಇದ್ದೆ ಹಸಿವು ಎಷ್ಟು ನಾವು ತಿನ್ನದಿರ್ತೇವೆ ಅಷ್ಟು ವೆಯ್ಟ್ ಲಾಸ್ ಆಗ್ತದೆ. ಬಟ್ ಹಾಗೆ ಅಲ್ಲ. ನಾವು ನಮ್ಮ ಹೆಲ್ದಿ ವೇಯಲ್ಲಿ ನಾವು ವೆಯ್ಟ್ ಲಾಸ್ ಮಾಡೋದಾದರೆ ಫೈಬರ್ ಕಂಟೆಂಟ್ ಫುಡ್ಸ್, ಆಮೇಲೆ ಪ್ರೋಟೀನ್ ರಿಚ್ ಫುಡ್ಸು, ಹೆಲ್ದಿ ಫ್ಯಾಟ್ಸ್ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಬೇಕು. ನಿಮಗೆ ಇದರದ್ದು ಫುಲ್ ಡಿಟೇಲ್ಡ್ ಫೈಬರ್ ಅಂದರೆ ಏನು, ಹೆಲ್ದಿ ಫ್ಯಾಟ್ಸ್ ಅಂದರೆ ಏನು, ಪ್ರೋಟೀನ್ ಅಂದರೆ ಏನಂತ ಬೇಕಾದರೆ ಕಮೆಂಟ್ಸಲ್ಲಿ ಕೇಳಿ. ಇಲ್ಲಾಂದರೆ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಬಟ್ ನಾವು ನಮ್ಮ ದಿನನಿತ್ಯ ನಮ್ಮ ಡಯಟಲ್ಲಿ ಇದನ್ನೆಲ್ಲ ನಾವು ಇನ್ಕ್ಲೂಡ್ ಮಾಡಿ ಡಯಟ್ ಮಾಡಿ ನಾವು ನಮ್ಮ ವೆಯ್ಟನ್ನು ಲೂಸ್ ಮಾಡಿದರೆ ನಮ್ಮ ಬಾಡಿಗೆ ಕೂಡ ತುಂಬ ಒಳ್ಳೆಯದು. PCOD PCOS ಇದನ್ನೆಲ್ಲ ರಿವರ್ಸ್ ಮಾಡ್ಬೋದು. ನನಗೆ 4 ಮಂತ್ಸ್ ಆಯಿತು. ಈಗ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು. ಮುಂಚೆ ಎಲ್ಲ ಟ್ಯಾಬ್ಲೆಟ್ ತೆಗೆದರೆ ಮಾತ್ರ ಪೀರಿಯಡ್ಸ್ ಆಗ್ತಾಯಿತ್ತು. ಬಟ್ ಈಗ ನನಗೆ ವಿದೌಟ್ ಟ್ಯಾಬ್ಲೆಟ್ ಮಂತ್ಲಿ ಕರೆಕ್ಟ್ 4 ತಾರೀಕು ಆಗುವಾಗ ಆ ಡೇಟಿಗೆ ನನಗೀಗ ಡೇಟ್ ಆಗ್ತದೆ. ಹಾಗೆ PCOD ಪ್ರಾಬ್ಲಮ್ ಇದ್ದವರು ಹಾಗೆಲ್ಲ ಇದ್ದವರು ಈ ಥರ ಒಂದು ಒಳ್ಳೆ ಹೆಲ್ದಿ ಡಯಟನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ರೋಗ ಕೂಡ ಹೋಗುತ್ತೆ, ನಿಮ್ಮ ಬಾಡಿ ಕೂಡ ವೆಯ್ಟ್ ಲಾಸ್ ಆಗುತ್ತೆ, ಎಲ್ಲ ಕೂಡ ಆಗುತ್ತೆ. ಹಾಗೆ ನಾನೊಂದು 12:15 ಗಂಟೆ ಆಗುವಾಗ ವಾಟರ್ ಮೆಲನ್ ತಿಂತಾ ಇದ್ದೇನೆ ಸ್ವಲ್ಪ, ಮತ್ತು ಒಂದು ಆರೆಂಜ್. ಇದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕಿ ಟೇಸ್ಟಿಯಾಗಿ ಮಾಡಿ ತಿಂತಾ ಇದ್ದೇನೆ. ನಿಮಗೆ ಬೇಕಾದರೆ ಇದಕ್ಕೆ ಪಪಾಯ ಆ್ಯಡ್ ಮಾಡ್ಬೋದು, ಪೈನಾಪಲ್ ಆ್ಯಡ್ ಮಾಡ್ಬೋದು, ಇಲ್ಲದಿದ್ದರೆ ಆರೆಂಜ್, ಆ್ಯಪಲ್, ಈ ಥರ ಮಿನರಲ್ಸ್ ಕಂಟೆಂಟ್, ಹೈ ಇನ್ ಫೈಬರ್ ಕಂಟೆಂಟ್ ಇರುವಂತಹ ಫ್ರೂಟ್ಸನ್ನು ತೆಗೆದರೆ ನಿಮಗೆ ತುಂಬ ಉಪಕಾರ ಆಗುತ್ತೆ. ಮತ್ತು ರೋಬೋಸ್ಟ್ ಬನಾನಾ ಎಲ್ಲ ಇದೆಲ್ಲ ಅದನ್ನೆಲ್ಲ ನಿಮಗೆ ಇದಕ್ಕೆ ಆ್ಯಡ್ ಮಾಡ್ಬೋದು. ಜಾಸ್ತಿ ಸ್ವೀಟ್ ಇರುವಂತಹ ಫ್ರೂಟ್ಸ್ ಅಂದರೆ ಎಂತ, ಮ್ಯಾಂಗೋ ಅಥವಾ ನಮ್ಮ ಸಣ್ಣ ಸಣ್ಣ ಬಾಳೆಹಣ್ಣೆಲ್ಲ ಇರುತ್ತಲ್ಲ ಅದೆಲ್ಲ ಅಷ್ಟು ಇನ್ಕ್ಲೂಡ್ ಮಾಡೋದಕ್ಕಿಂತ ಈ ಥರ ಹೈ ಇನ್ ಮಿನರಲ್ಸ್ ಇರುವಂತಹ ಫ್ರೂಟ್ಸನ್ನೆಲ್ಲ ಇನ್ಕ್ಲೂಡ್ ಮಾಡಿ ನಾವು ತಿನ್ನೋದಾದರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ. ಈಗ 3 ಆಯಿತು. ನಾನು ಸ್ವಲ್ಪ ನೀರೆಲ್ಲ ಕುಡಿತೇನೆ ಫಸ್ಟಿಗೆ ಲಂಚಿಗಿಂತ ಮುಂಚೆ. ಇದು ನಂದು 2ನೇ ಬಾಟಲ್ ಫಿನಿಶ್ ಆಗಲಿಕ್ಕಾಯಿತು. ನೀವು ಸ್ವಲ್ಪ ನೀರೆಲ್ಲ ಕುಡಿದರೆ ಹೊಟ್ಟೆ ಸ್ವಲ್ಪ ಬೇಗ ಫಿಲ್ ಆಗುತ್ತೆ, ಜಾಸ್ತಿ ತಿನ್ನುವ ಅವಶ್ಯಕತೆ ಬರಲ್ಲ. ನಿಮಗೆ ಲಂಚಿಗೆ ಇದೇ ತೆಗಿಬೇಕಂತೇನಿಲ್ಲ, ಗ್ರಿಲ್ಡ್ ಚಿಕನ್ ತೆಗಿಬೋದು, ಬೇರೆ ಏನಾದರೂ ವೆಜಿಟೇಬಲ್ಸ್ ತೆಗಿಬೋದು, ಸಲಾಡ್ ತೆಗಿಬೋದು. ಲಂಚಿಗೆ ನಾನು ಸ್ವಲ್ಪ ಸ್ವಲ್ಪ ಫಿಶ್ ಮತ್ತು ಗ್ರೀನ್ ಟೀ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಸ್ವಲ್ಪ ರೈಸ್ ಅಥವಾ ಒಂದು ಚಪಾತಿ ಆ್ಯಡ್ ಮಾಡ್ಬೋದು. ಬಟ್ ನಾನೀಗ ತುಂಬ ಸಮಯ ಆದ್ದರಿಂದ ನಾನು ಎಕ್ಸ್ಪರ್ಟ್ ಆದೆ. ಸೊ ನನಗೀಗ ರೈಸ್ ಏನೂ ಬೇಕಂತಿಲ್ಲ. ನಾನು ಇದು ಮತ್ತು ಫಿಶನ್ನು ತಿಂದು ನನ್ನ ಹೊಟ್ಟೆ ಫುಲ್ ಆಗುತ್ತೆ. ನಾನು ಒಂದೊಂದು ದಿನ ಲಂಚಿಗೆ ಗ್ರಿಲ್ ಫಿಶ್ ತೆಗಿತೇನೆ, ಒಂದೊಂದು ದಿನ ಫಿಶ್ ಕರಿ ತೆಗಿತೇನೆ, ಕ್ಯಾಬೇಜ್
ಉಪ್ಪೇರಿ ಪೊಡಿಕರಿ ಅಂತೆಲ್ಲ ಹೇಳ್ತೇವೆ, ಅದು ತೆಗಿಬೋದು. ಕ್ಯುಕುಂಬರ್ ತೆಗಿಬೋದು, ಮತ್ತು ಪೀರೆ ಇರ್ತಲ್ಲ ಹೀರೆಕಾಯಿ, ಅದರದ್ದು ಪೊಡಿಕರಿ ತೆಗಿಬೋದು. ನಿಮಗೆ ಹಾಗೆ ಪಾಲಕ್ ಸೊಪ್ಪು ಇದೆಲ್ಲ ಜಾಸ್ತಿ ತೆಗೆದರೆ ನಮಗೆ ಒಳ್ಳೆಯದು. ಮತ್ತು ಡೈಲಿ ನನಗೆ ವೆಜಿಟೇಬಲ್ಸ್ ತಿನ್ನುವಾಗ ಬೋರ್ ಅನಿಸುತ್ತೆ, ಹಾಗೆ ನಾನಿವತ್ತು ಚೆನ್ನ ಮಸಾಲ ಮತ್ತು ಫಿಶ್ ತೆಗೆದದ್ದು. ನೀವು ಡೈಲಿ ಒಂದನ್ನೇ ಇನ್ಕ್ಲೂಡ್ ಮಾಡಬೇಕಂತ ಇಲ್ಲ. ಹೈ ಇನ್ ಪ್ರೋಟೀನಲ್ಲಿರಬೇಕು, ಹೈ ಇನ್ ಫೈಬರಲ್ಲಿರಬೇಕು, ಹೈ ಇನ್ ಹೆಲ್ದಿ ಫ್ಯಾಟ್ಸ್ ಆಗಿರಬೇಕು. ಅಂತಹ ರಿಚ್ ಫುಡ್ಸನ್ನು ನೀವು ನೆಟ್ಟಲ್ಲಿ ಸರ್ಚ್ ಮಾಡಿ, ಗೂಗಲಲ್ಲಿ ನೋಡಿ, ಆಮೇಲೆ ಯೂಟ್ಯೂಬಲ್ಲಿ ಈಗ ಎಲ್ಲ ನಮಗೆ ಆನ್ಲೈನಲ್ಲಿ ನೋಡಿದರೆ ನಮಗೆ ಸಿಗ್ತದೆ. ಹಾಗೆ ಹೈ ಇನ್ ಫೈಬರ್ಸ್, ಹೈ ಇನ್ ಪ್ರೋಟೀನ್, ಹೈ ಇನ್ ಹೆಲ್ದಿ ಫ್ಯಾಟ್ಸ್ ಇದೆಲ್ಲ ಇನ್ಕ್ಲೂಡ್ ಆದಂತಹ ಒಂದು ಫುಡ್ ನಮ್ಮದು ಡೈಲಿ ರುಟೀನಲ್ಲಿ ನಾವು ಆ್ಯಡ್ ಮಾಡಿದರೆ ಅದುವೇ ಸಾಕಾಗತ್ತೆ. ಹಾಗೆ ಫಿಶ್, ಚಿಕನ್, ಲೀಫ್ ಈ ಫುಡ್ ಇರುತ್ತಲ್ಲ, ಈ ಪಾಲಕ್ ಸೊಪ್ಪು ಅಂಥದ್ದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಾವು ಜಾಸ್ತಿ ಇನ್ಕ್ಲೂಡ್ ಮಾಡ್ತಾ ಹೋದರೆ ನಮಗೆ ಹೊಟ್ಟೆ ಕೂಡ ಫುಲ್ ಆಗುತ್ತೆ. ಆಮೇಲೆ ನಮಗೆ ಒಳ್ಳೆ ಹೆಲ್ದಿ ಆದಂತಹ ಒಂದು ಲೈಫ್ ಸ್ಟೈಲ್ಗೆ ನಾವು ಹೋಗ್ಬೋದು ಅಂತ ನಾನು ಹೇಳ್ತೇನೆ. ಹಾಗೆ ಫಿಶಲ್ಲಿ ನಿಮಗೆ ಜಾಸ್ತಿ ಐಲೆ ಮತ್ತಿ ಇದೆಲ್ಲ ನಮಗೆ ಅಫೋರ್ಡಬಲ್ ಆಗಿ ನಮಗೆ ತೆಗಿಲಿಕ್ಕೆ ಸಿಗ್ತದೆ. ಜಾಸ್ತಿ ಹೈ ರೇಟಿದು ತೆಗಿಬೇಕಂತ ನಾನು ಹೇಳಲ್ಲ, ಇದನ್ನೇ ತಿಂದರೆ ಸಾಕು. ಕೆಲವೊಂದಿನ ನಿಮಗೆ ಜಾಸ್ತಿ ಬೋರ್ ಆದರೆ ಚಿಕನ್ ಗ್ರಿಲ್ ತಗೊಳ್ಳಿ. ನನಗೆ ಜಾಸ್ತಿ ಡಯಟಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದು ನಟ್ಸ್, ಅದು ಕೂಡ ಹೆಲ್ದಿ ಫ್ಯಾಟ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಮೇಯ್ನ್ ಆಗಿ ಒಂದು ಸನ್ಫ್ಲವರ್ ಸೀಡ್, ಇದು ನಮಗೆ ಒಳ್ಳೆ ಈ PCOS ಇದ್ದವರಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ಮಿಡಲ್ ಆಫ್ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕಂತ ಅನಿಸಿದರೆ ಪಂಪ್ಕಿನ್ ಸೀಡ್ ಅಥವಾ ಬಾದಾಮ್, ಸ್ವಲ್ಪ ಕ್ಯಾಶ್ಯೂ ಹಾಗೆಲ್ಲ 1-2-3 ಅದನ್ನು ಆ್ಯಡ್ ಮಾಡ್ಬೋದು. ಈಗ ನಾನು ಪೈನಾಪಲ್ ತಿಂತಾ ಇದ್ದೇನೆ ಸ್ನ್ಯಾಕ್ಸ್ ಆಗಿ. ನಿಮಗೆ ಪೈನಾಪಲ್ಲೇ ತಿನ್ನಬೇಕಂತೇನಿಲ್ಲ, ಇದಕ್ಕೆ ಪಪ್ಪಾಯ ಕೂಡ ಆ್ಯಡ್ ಮಾಡ್ಬೋದು, ಆ್ಯಪಲ್ ಕೂಡ ಆ್ಯಡ್ ಮಾಡ್ಬೋದು. ಏನಾದರೂ ಒಂದು ಫ್ರೂಟ್ಸನ್ನು ನಿಮಗೆ ಒಂದು ಬೌಲಲ್ಲಿ ಆ್ಯಡ್ ಮಾಡಿ ತಿಂದರೆ ನಿಮಗೆ ಹೊಟ್ಟೆ ಫುಲ್ ಅಂತ ಅನಿಸುತ್ತೆ. ಈ ಟೈಪ್ ಇದು ಹೈ ಇನ್ ಫೈಬರಲ್ಲಿ ಸಿಗುವಂತಹ ಫುಡ್ ಪ್ರಾಡಕ್ಟ್ ಏನಿರ್ತದೆ ನೋಡಿ, ಫ್ರೂಟ್ಸ್ ಎಲ್ಲ, ಅದೆಲ್ಲ ನಮಗೆ ತಿಂದರೆ ನಮ್ಮ ಹೊಟ್ಟೆ ತುಂಬ ಜಾಸ್ತಿ ಫಿಲ್ ಆದ ಫೀಲಿಂಗ್ ನಮಗೆ ಸಿಗ್ತದೆ. ಹಾಗೆ ವಾಟರ್ ಕಂಟೆಂಟ್ ಕೂಡ ಅದರಲ್ಲಿ ಜಾಸ್ತಿ ಇರ್ತದೆ, ವಿಟಮಿನ್ಸು ಅದು ಇದು ಅಂತ ಹೇಳದಾಗದಷ್ಟು ಪ್ರಯೋಜನ ಇದು ನಮ್ಮ ಹೆಲ್ತಿಗೆ ಸಿಗತ್ತೆ. ಹಾಗೆ ನೀವು ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು, ಸ್ವಲ್ಪ ನಟ್ಸ್ ಕೂಡ ಆ್ಯಡ್ ಮಾಡ್ಬೋದು. ನನಗೆ ಜಾಸ್ತಿಯಾಗಿ ಉಪಯೋಗ ಆದಂತಹ ಒಂದು ನಟ್ಸ್ ಇದಾಗಿತ್ತು. ಆಮೇಲೆ ಸ್ವಲ್ಪ ಹೊತ್ತು ನಾನು ನೀರೆಲ್ಲ ಕುಡಿದು ಹೊಟ್ಟೆಲ್ಲ ಫುಲ್ ಮಾಡಿಟ್ಟಿದ್ದೆ. ಆಮೇಲೆ ಒಂದು 6 ಗಂಟೆ ಆಗುವಾಗ ನಾನು ನನ್ನ ಪ್ರೋಟೀನ್ ಶೇಕನ್ನು ಇಲ್ಲಿ ತೆಗಿತಾ ಇದ್ದೇನೆ. ಇದು ನನ್ನ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದ್ದು. ನಾನು ಟೀ ಏನೂ ಕುಡಿಯೋದಿಲ್ಲ. ಸಂಜೆ 6 ಗಂಟೆ ಆಗುವಾಗ ಇದನ್ನು ಕುಡಿದು ನನ್ನ ಫುಡ್ಡನ್ನು ನಾನು ಲಾಸ್ಟ್ ಮಾಡ್ತೇನೆ. ಹಾಗೆ ನಾನು 6 ಗಂಟೆ ಆಗುವಾಗ ಫುಡ್ ಲಾಸ್ಟ್ ಆಯಿತು. ನಮಗೆ ಅದರ ಮಿಡಲಲ್ಲಿ ಕ್ಯುಕುಂಬರ್ ತಿನ್ಬೋದು, ಬಾಳೆಹಣ್ಣು ಒಂದು ತಿನ್ಬೋದು, ಹಾಗೆಲ್ಲ ತಿನ್ಬೋದಿತ್ತು. ಬಟ್ ನಾನು ಇಷ್ಟೇ ತಿಂದದ್ದು. ಒಂದು ಬಾಳೆಹಣ್ಣು ತಿನ್ಬೋದು ಮತ್ತು 1-2-3 ಕ್ಯುಕುಂಬರ್ ತಿಂದರೆ ಹೊಟ್ಟೆ ಫುಲ್ ಆಗುತ್ತೆ. ಮತ್ತು ನೀವು 6 ಗಂಟೆ ಆಗುವಾಗ ನಿಮ್ಮ ಫುಡ್ಡನ್ನು ಲಾಸ್ಟ್ ಮಾಡಿದರೆ ಬೆಟರ್. ಹಾಗೆ ಇವತ್ತಿದ್ದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ನೆನೆಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೇನಾದರೂ ಅಭಿಪ್ರಾಯ, ಅನಿಸಿಕೆ ಅಥವಾ ಏನಾದರೂ ಕ್ವೆಶ್ಚನ್ ಏನಾದರೂ ಇದ್ದರೆ ನನ್ನೊಂದಿಗೆ ಕ್ವೆಶ್ಚನ್ಸನ್ನು ಕೇಳ್ಬೋದು. ನಿಮಗೇನಾದರೂ ನಿಮಗೆ ಕೂಡ ಏನಾದರೂ ಹೇಳಲಿಕ್ಕಿದ್ರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದರೂ ಹೇಳಲಿಕ್ಕಿದ್ರೆ ಅದು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಬಾಯ್. ಅಸ್ಸಲಾಮು ಅಲೈಕುಮ್.